ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ಲು ಅವಳು. ಅವನು ಕದ್ದು ಇವಳಿಗೆ ಗೊತ್ತಿಲ್ಲದಾಗಿ ಅವನು ತಿಂದ. ಹಲೋ, ಗುಡ್ ಮಾರ್ನಿಂಗ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮನ ಮನೆಯಲ್ಲಿ 2ನೇ ದಿನದ ಲಾಗ್ನ ಬೆಳಿಗ್ಗೆನೆ ಶುರು ಮಾಡ್ಕೊಂಡಿದ್ದೀನಿ. ಎದ್ದು ಕಿಚನ್ಗೆ ಬರಬೇಕಿದ್ರೆ ಅಮ್ಮ ತಿಂಡಿ ರೆಡಿ ಮಾಡ್ತಾ ಇದ್ರು. ಆಯ್ತಾ, ನಿನ್ನೆ ಅಂದರೆ ಚಿಕನ್ ಸಾರು ಮಾಡಿದ್ರಲ್ವಾ, ಚಿಕನ್ ಸಾರು ಜೊತೆಗೆ ಕಡುಬು ಚೆನ್ನಾಗಿರುತ್ತೆ, ಕಡುಬು ಮಾಡಿ ಬೇಗ ಮಾಡೋದಕ್ಕೆ ಕೂಡ ಆಗತ್ತೆ ಅಂತ ಹೇಳಿದ್ದೆ ನಾನು. ಸೊ ಹಾಗಾಗಿ ಕಡುಬು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಕ್ಕಿನ ನೀರಲ್ಲಿ ನಿನ್ನೆ ನೈಟ್ ನೆನೆಸಿಟ್ಟಿದ್ರು. ಇವತ್ತು ಬೆಳಿಗ್ಗೆ ಎದ್ದು ಮಾಡ್ಕೊಂಡ್ರು. ಹಾಗೆ ತಿಂಡಿ ಎಲ್ಲ ತಿಂದು ಆದ ನಂತರ ಆದ್ವಿ ಇಲ್ಲಿ ಚಾಕ್ಲೇಟ್ ಓಪನ್ ಮಾಡ್ತಾ ಇದ್ದಾಳೆ. ಅವಳಿಗೆ ನನ್ನ ದೊಡ್ಡಮ್ಮನ ಮಗ ನಿನ್ನೆ ಬರ್ತ್ಡೇಗೆ ಅಂತ ಅಂದ್ಬಿಟ್ಟು ಚಾಕ್ಲೇಟ್ ಕೊಟ್ಟಿದ್ರು, ಗಿಫ್ಟ್ ಕೊಟ್ಟಿದ್ರು. ಆಯ್ತಾ, ಸೊ ಅದನ್ನ ಇಲ್ಲಿ ಓಪನ್ ಮಾಡ್ತಾ ಇದ್ದಾಳೆ, ಡೈರಿ ಮಿಲ್ಕ್ ನ. ಅವಳಿಗೆ ಚಾಕ್ಲೇಟ್ ಅಂತ ಹೇಳಿದ್ರೆ ಸಖತ್ ಇಷ್ಟ. ಸೊ ಹಾಗಾಗಿ ತುಂಬಾ ಖುಷಿಯಿಂದಾನೆ ಓಪನ್ ಮಾಡಿಬಿಟ್ಟು ನಮ್ಗೆಲ್ರಿಗೂ ಕೊಟ್ಟು ಅವಳು ಕೂಡ ತಿಂದ್ಲು. ಹಾಗೆ ನಾನು ಮನೆಯಲ್ಲಿ ಇರ್ಬೇಕಿದ್ರೆ ನನ್ನ ಹಸ್ಬೆಂಡ್ ಚಿಪ್ಪಾಡ್ ತಂದಿದ್ರು. ಸೊ ಅದನ್ನ ಹಾಗೆ ಇಲ್ಲಿಗೆ ಎತ್ಕೊಂಡು ಬಂದ್ಬಿಟ್ಟಿದ್ದೆ. ಇಲ್ಲಿ ಜ್ಯೂಸ್ ಮಾಡಿ ಕುಡಿಯೋಣ ಅಂತ ಅಂದ್ಬಿಟ್ಟು ಅದನ್ನ ಜ್ಯೂಸ್ ಕೂಡ ಮಾಡ್ತಾ ಇದ್ದೀನಿ. ಮನೆ ಕೆಲಸಗಳನ್ನೆಲ್ಲ ಆಲ್ಮೋಸ್ಟ್ ನಾನು ಕೌಶಿ ಇಬ್ರು ಸೇರ್ಬಿಟ್ಟು ಮುಗಿಸ್ಕೊಂಡಿದೀವಿ. ಹಾಗೆ ನಮ್ಮ ಅನ್ಸಿದ್ದು ನಿದ್ದೆ ಆಗ್ಬಿಟ್ಟು ಒಂದು ಚಿಕ್ಕ ನಿದ್ದೆ ಅಂತ ಹೇಳ್ಬೋದು. ಸ್ನಾನ ಮಾಡ್ಬಿಟ್ಟು ಒಂದು ಚಿಕ್ಕ ನಿದ್ದೆ ಮಾಡ್ತಾನೆ ಅವನು. ಜಾಸ್ತಿ ಹೊತ್ತೆಲ್ಲ ಮಲಗಲ್ಲ, ಸೀನೇ ಇಲ್ಲ ಒಂದು. ಹಾಗೆ ಇವಾಗ ಎದ್ದಿದ್ದಾನೆ. ಸಿಟ್ಔಟ್ ಅಲ್ಲಿ ಕರ್ಕೊಂಡ್ಬಂದು ಮಲಗಿಸಿದ್ದೀವಿ. ನಾವೆಲ್ಲರೂ ಕೂಡ ಅವನ ಹತ್ರದಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಮಗು ಎದ್ರೆ ಏನಿಲ್ಲ, ಎಲ್ರೂ ಸೇರ್ಕೊಂಡು ಮಗು ಹತ್ರನೇ ಇರ್ತೀವಿ. ಅಂದ್ರೆ ನಮ್ಮ ಮನೆ ಹತ್ರ ನನ್ನ ದೊಡ್ಡಮ್ಮನ ಮನೆ, ಅತ್ತೆ ಮನೆ, ಮಾವನ ಮನೆ ಎಲ್ಲ ಇದೆ ಅಲ್ವಾ. ಸೊ ಅವರೆಲ್ಲರೂ ಕೂಡ ಬಂದಿರ್ತಾರೆ. ಮಗು ಎಷ್ಟೊತ್ತಿಗೆ ಎದ್ದೇಳ್ತಾನೆ ಅಂತ ಕಾಯ್ತಾ ಕೂತಿರ್ತಾರೆ ಎಲ್ರು. ಮಗು ಎದ್ರೆ ಸಾಕು, ಎಲ್ರೂ ಬಂದು ಸುತ್ತಮುತ್ತ ಕೂತ್ಕೊಂಡು ಮಗು ಜೊತೆ ಮಾತಾಡ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಮಕ್ಳಿದ್ರೆ ಹಾಗೆ ಅಲ್ವಾ, ಮನೆಯಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಾಗೆ ಇವತ್ತು ನಿನ್ನೆ ಬಿರಿಯಾನಿ ಮಾಡಿದ್ದೆ ಅಲ್ವಾ, ಇವತ್ತು ಸ್ವಲ್ಪ ವಾಪಸ್ ಬಿರಿಯಾನಿ ಮಾಡೋಣ. ಅಕ್ಕಿ ಇತ್ತು, ಆಮೇಲೆ ಚಿಕನ್ ಕೂಡ ಇತ್ತು ಫ್ರಿಜ್ಜಲ್ಲಿ ಅಂತ ಅಂದ್ಬಿಟ್ಟು ದಮ್ ಬಿರಿಯಾನಿನ ನಮ್ಮ ಕೌಶಿಗೆ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಕೂಡ ಕಳಿಸ್ತೀನಿ ಅವಳ ಜೊತೆಗೆ. ಇಲ್ಲಿ ಒಂದು 3 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಅಂದರೆ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು, ಆಮೇಲೆ ಒಂದು 2 ಟೊಮೆಟೊ ಹಣ್ಣನ್ನು ಕೂಡ ಹಾಕೊಂಡಿದ್ದೀನಿ. ಅದು ಕೂಡ ಸ್ವಲ್ಪ ಫ್ರೈ ಆದ ನಂತರ ಕೊತ್ತಂಬರಿ ಪೇಸ್ಟ್, ಬರೀ ಕೊತ್ತಂಬರಿ ಪೇಸ್ಟ್, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟ್ ಆಗಿದ್ರೆ ಸಪ್ರೇಟಾಗಿ ಹಾಕ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ಕೊತ್ತಂಬರಿ ಪೇಸ್ಟ್ ಜೊತೆಗೇನೆ ಕೊತ್ತಂಬರಿ ಸೊಪ್ಪು ಇರುತ್ತಲ್ವ, ಅದರ ಜೊತೆಗೇನೆ ಹಾಕೊಂಡು ರುಬ್ಬೋದು. ನಾನಿವತ್ತು ಅದರ ಜೊತೆಗೇನೆ ಹಾಕೊಂಡು ರುಬ್ಬಿದ್ದೀನಿ. ಆ ಪೇಸ್ಟ್ನ ಹಾಕ್ಕೊಳ್ಬೇಕು. ನಂತರ ಇಲ್ಲಿ ಇವತ್ತು ನಾನು ಬಿರಿಯಾನಿ ಮಸಾಲ ಯೂಸ್ ಮಾಡ್ತಾ ಇಲ್ಲ, ಬದಲಾಗಿ ಚಿಕನ್ ಮಸಾಲ ಒಂದು 2 ಪ್ಯಾಕೆಟ್ನ ಹಾಕೊಂಡಿದ್ದೀನಿ. 10 ರೂಪಾಯಿದು 2 ಪ್ಯಾಕೆಟ್ ಸಾಕಾಗುತ್ತೆ. ಸೊ ಸ್ವಲ್ಪ ಗರಂ ಮಸಾಲ ಹಾಕೊಂಡಿದ್ದೀನಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೊಂಡಿದ್ದೀನಿ. ಎಲ್ಲವನ್ನ ಹಾಕಿ 1 ಗ್ಲಾಸ್ ಮೊಸರು ಹಾಕಿ ಒಂದು 3/4 kg ಅಷ್ಟು ಇತ್ತು ಚಿಕನ್ ಅಷ್ಟೇನೆ, ಅದರಲ್ಲಿ ಮಾಡುವ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಸೊ ಚಿಕನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಬುಲೆಟ್ ರೈಸ್, ಗಂಧಸಾಲೆ ಅಂತ ಏನು ಹೇಳ್ತೀವಿ ನೋಡಿ, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಹಾಕಿ, ಇದು ಯಾವ ಥರ ಅಂತ ಹೇಳಿದರೆ 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ 4 ಗ್ಲಾಸ್ ನೀರು ಹಾಕೋದು ಅಷ್ಟೇನೆ. ಚಿಕನ್ಗೆ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ನೀರು ಇಲ್ಲಿ ಸೇರಿಸೋದಕ್ಕಿಲ್ಲ. ಸೊ ಅಷ್ಟನ್ನೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪೌಡರ್, ಆಮೇಲೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಹಾಗೆ ಮುಚ್ಚಿಟ್ಟು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ನಂತರ ಇಷ್ಟು ನೋಡಿ, ಇಲ್ಲಿ ಇವಾಗ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ, ನಂತರ ಅದನ್ನು ದಮ್ ಕಟ್ಟಬೇಕು. ಒಂದು ಕುಕ್ಕರ್ ಇಟ್ಕೊಂಡು ಅದರ ಒಳಗಡೆ ಪುಟಾಣಿ ಇಟ್ಕೊಂಡು ಚೆನ್ನಾಗಿ ದಮ್ ಕಟ್ಟಬೇಕು. ದಮ್ ಕಟ್ಟೋದು ಯಾವ ಥರ ಅಂತ ಹೇಳಿದರೆ, ಅಡಿ ಭಾಗಕ್ಕೆ ಒಂದು ತವ ಇಟ್ಕೋಬೇಕು, ಐರನ್ ತವ ಇಟ್ಕೊಂಡು ಅದರ ಮೇಲ್ಗಡೆ ಈ ಪಾತ್ರೆನ ಅಂದರೆ ಬಿರಿಯಾನಿ ಪಾತ್ರೆನ ಇಟ್ಟು ಲೋ ಫ್ಲೇಮ್ನಲ್ಲಿ ಒಂದು 15 ಮಿನಿಟ್ಸ್ ಬೇಯಿಸ್ಕೋಬೇಕು. ಆವಾಗ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನೋಡಿ, ಈ ಥರ ಉದ್ರಾಗಿ ಡ್ರೈ ಆಗಿ ಬರುತ್ತೆ.
ಇದು ನೆಕ್ಸ್ಟ್ ಡೇ ಅಂದರೆ 3ನೇ ದಿನ ಇವತ್ತಿಗೆ ಅಮ್ಮನ ಮನೆಗೆ ಬಂದು ಬೆಳಿಗ್ಗೆ ನಾನಿಲ್ಲಿ ಲಾಗ್ನ ವಾಪಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನೈಟ್ ಪೂರ್ತಿ ನಮ್ಮ ಅಂಶು ಮಲಗಿಲ್ಲ ಆಯಿತಾ. ಎಷ್ಟೊಂದು ಕಿರಿಕಿರಿ ಮಾಡ್ತಾ ಇದ್ದ ಅಂತ ಹೇಳಿದರೆ, ನಾನು ಮಲಗಿದ್ದೆ ಕೌಶಿ ಜೊತೆಗೆ. ರಾತ್ರಿ ಪೂರ್ತಿ ತುಂಬ ಕಿರಿಕಿರಿ ಮಾಡೋದು, ಹಾಲು ಕುಡಿಯೋದು, ಪದೇ ಪದೇ ಇದನ್ನೇ ಮಾಡ್ತಾ ಇದ್ದ. ಯಾಕೋ ಗೊತ್ತಿಲ್ಲ, ತುಂಬ ಕಿರಿಕಿರಿ ಯಾವ ಕಾರಣಕ್ಕೆ ಮಾಡ್ತಾ ಇದ್ದ ಅಂತ ಕೂಡ ಗೊತ್ತಿಲ್ಲ. ಸೆಕೆ ಇತ್ತು, ಮೋಸ್ಟ್ಲಿ ಅದಕ್ಕೆ ಇರ್ಬೋದು ಅಂತ ಅನ್ಕೋತೀನಿ. ಬೆಳಿಗ್ಗೆ ತನಕ ಅವನಿಗೂ ನಿದ್ದೆ ಇಲ್ಲ, ನಮಗೂ ಸರಿಯಾಗಿ ನಿದ್ದೆ ಇಲ್ಲ. ಹಾಗಾಗಿ ಬೆಳಿಗ್ಗೆ ಎದ್ದು ಕೂಡಲೇ ಇವತ್ತು ಬೇಗ ಎಣ್ಣೆ ಹಚ್ಚಿಬಿಟ್ಟು ಸ್ನಾನ ಮಾಡ್ಸೋಣ ಅಂತ ಅಮ್ಮನಿಗೆ ಹೇಳಿದೆ. ಹಾಗೆ ಎಣ್ಣೆ ನಾನು ಹಚ್ಚಿದೆ ಇವತ್ತು. ತುಂಬ ದಿನ ಆಗಿತ್ತಲ್ವ, ಇಲ್ಲಿ ಇರಬೇಕಿದ್ರೆ ನಾನು ಹಚ್ತೇ ಇದ್ದೆ ಎಣ್ಣೆ ಅವನಿಗೆ. ಹಾಗಾಗಿ ಇವತ್ತು ಯಾಕೋ ಎಣ್ಣೆ ನಾನೇ ಹಚ್ಚೋಣ ಅಂತ ಅನ್ನಿಸ್ತು. ಹಾಗೆ ಮಗುವಿಗೆ ಇವತ್ತು ಫುಡ್ ಕೊಟ್ಟಿದ್ದು, ಎಣ್ಣೆ ಹಚ್ಚಿದ್ದೆಲ್ಲ ನಾನೇ. ಮತ್ತು ಸ್ನಾನ ಮಾಡಿಸಿದ್ದು ಅಮ್ಮ. ಸ್ನಾನ ಮಾಡಿಸಿದ್ದು ಮಾತ್ರ ಅವನಿಗೆ ಸರಿಯಾಗಲ್ಲ ಯಾರು ಮಾಡಿಸಿದ್ರು ಕೂಡ. ಸೊ ಹಾಗಾಗಿ ನಾನು ಸ್ನಾನ ಮಾಡಿಸೋದಕ್ಕೆ ಹೋಗಿಲ್ಲ. ಲಾಸ್ಟ್ ಟೈಮ್ ಬಂದಿರಬೇಕಿದ್ರೆ ನಾನೊಂದ್ಸಲ ಸ್ನಾನ ಮಾಡಿಸಿದ್ದೆ, ಅವನಿಗೆ ಸರಿಯಾಗಿರಲಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಅಮ್ಮನೇ ಮಾಡಿಸಿದ್ರು. ಹಾಗೆ ಕೌಶಿ ಎಣ್ಣೆ ಹಚ್ತಾಳೆ. ಎಣ್ಣೆ ಹಚ್ಚೋದು ಕೂಡ ಅವನಿಗೆ ಅಷ್ಟೊಂದು ಕಂಫರ್ಟೇಬಲ್ ಆಗಲ್ಲ. ಸೊ ಹಾಗಾಗಿ ಇವಾಗ ಅಮ್ಮ ಎಣ್ಣೆ ಹಚ್ಚೋದಕ್ಕೂ ಅವಳ ಕೈಯಲ್ಲಿ ಬಿಡಲ್ಲ. ಅಮ್ಮನೇ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸಿ ಮಗುವಿಗೆ ಬಟ್ಟೆ ಹಾಕಿ ಲೋಷನ್ ಹಚ್ಚಿ ಕೌಶಿ ಕೈಗೆ ಕೊಟ್ಟೆ ಫೀಡ್ ಮಾಡಿಸು ಅಂತ ಅಂದ್ಬಿಟ್ಟು. ಏರು ತಿನ್ನೇರು. ಇವಳಿಗೆ ಮೊನ್ನೆ ಬರ್ತ್ಡೇಗೆ ಇವಳಿಗೆ ಒಂದು ಚಾಕ್ಲೇಟ್ ಕೊಟ್ಟಿದ್ರು ನನ್ನ ದೊಡ್ಡಮ್ಮ, ನಮ್ಮ ಅಮ್ಮನ ಅಕ್ಕ. ಡೈರಿ ಮಿಲ್ಕ್ ಕೊಟ್ಟಿದ್ರಲ್ವ, ವಿಡಿಯೋ ಮಾಡಿದ್ದೆ. ಅದನ್ನು ಇವಳು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ಲು. ಅವನು ಕದ್ದು ಇವಳಿಗೆ ಗೊತ್ತಿಲ್ಲದಾಗಿ ಅವನು ತಿಂದ. ತಿನ್ನಲಿ, ಅವನಿಗೆ ಸಹ ತಿನ್ನಬೇಕು ಅಂತ ಅನ್ಸಲ್ವಾ, ತಿನ್ನಲಿ. ಏನಾಗಬೇಕು ಅದಕ್ಕೆ? ಮೂಗಿನ ಬಟ್ಟ ನೋಡಿ, ನನ್ನ ಮೂಗಿನ ಬಟ್ಟ ನೋಡಿ. ಇದು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ ನಾನು ಮತ್ತು ಅವಳು. ನನ್ನ ಮೂಗಿನ ಬೊಟ್ಟ ಅವಳು ಇಟ್ಕೊಂಡಿದ್ದಾಳೆ. ಆ್ಯಕ್ಚುಲಿ ಇದು ಅವಳದು. ಅವಳಿಗೆ ಮೊನ್ನೆ ಚುಚ್ಚಬೇಕಿದ್ರೆ ಇದನ್ನು ಹಾಕಿದ್ವಿ. ಇದು ಏನಾಯ್ತು ಅಂತ ಹೇಳಿದರೆ ತುಂಬ ಚಿಕ್ಕದಲ್ವ. ಸೊ ಹಾಗಾಗಿ ಇದು ಸ್ವಲ್ಪ ಒಳಗಡೆ ಹೋಗಿ ನೋವಾಯ್ತು ಅವಳಿಗೆ ಅಂತ ಅಂದ್ಬಿಟ್ಟು ನನ್ನ ಮೂಗುತ್ತಿನ ತೆಗೆದು ಅವಳಿಗೆ ಹಾಕಿ ಅವಳ ಮೂಗುತ್ತಿನ ನಾನು ಹಾಕ್ಕೊಂಡಿದ್ದೀನಿ. ಇನ್ನು ವಾಪಸ್ ಎಕ್ಸ್ಚೇಂಜ್ ಮಾಡಬೇಕು, ಅದಂದರೆ ನೋವೆಲ್ಲ ಕಡಿಮೆ ಆಗಲಿ ಅಂತ. ನೋವಿತ್ತು, ತುಂಬ ನೋವಿತ್ತು. ಸೊ ಹಾಗಾಗಿ ನೋವೆಲ್ಲ ಕಡಿಮೆ ಆದರೆ ಆಮೇಲೆ ಎಕ್ಸ್ಚೇಂಜ್ ಮಾಡ್ಕೊಳ್ಳುವ ವಾಪಸ್ ಅಂತ ಅಂದ್ಬಿಟ್ಟು ಇವಾಗ ನಾನು ಹಾಕ್ಕೊಂಡಿದ್ದೀನಿ. ನನ್ನ ಮೂಗಲ್ಲಿ ಮಾತ್ರ ಕಾಣಿಸ್ತಾ ಇಲ್ಲ, ಇದು ತುಂಬ ಚಿಕ್ಕದಲ್ವಾ. ಹಾಗಾಗಿ ಕೌಶಿ ಮನೆ ಕ್ಲೀನ್ ಮಾಡಿಬಿಟ್ಟು ಒರೆಸೋದಕ್ಕೆ ರೆಡಿ ಮಾಡ್ತಾಳೆ. ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಹೊರಗಡೆ ಹಾಕ್ಕೊಂಡಿದ್ದೀನಿ. ಹಾಗೆ ಅಮ್ಮ ಅಡುಗೆ ಕೆಲಸದಲ್ಲಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿದ್ದೀವಿ. ಇನ್ನು ಇವತ್ತು ಸಂಜೆ ಹೋಗಬೇಕು ಮನೆಗೆ, ವಾಪಸ್ ಉಜ್ರೆಗೆ. ಇವತ್ತು ಸಂಜೆ ಹೋಗಬೇಕು, ಸಂಜೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸ್ನಾನ ಎಲ್ಲ ಆದ ನಂತರ ಮಗುನ ಕೌಶಿ ಮಲಗಿಸಿದ್ಲು ತೊಟ್ಲಲ್ಲಿ. ಅವನು ಅರ್ಧ ಗಂಟೆಗೇ ವಾಪಸ್ ಎದ್ಬಿಟ್ಟಾಯ್ತಾ. ಇವನು ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನಮಗೆ. ನಾನೇನು ಮಾಡಿದೆ ಅಂತ ಹೇಳಿದರೆ ಅಲ್ಲೇ ಹತ್ತಿರ ಕೂತ್ಕೊಂಡು ಅವನನ್ನು ಹಾಗೆ ತೊಟ್ಲ ಮೇಲೆ ಮಲಗಿಸಿ ತೂಗಿಸ್ತಾ ಇದ್ದೆ. ಇನ್ನು ಬಿಟ್ಟು ಬಂದರೆ ಆವಾಗಲೇ ವಾಪಸ್ ಎದ್ದೇಳ್ತಾನಂತ ಅಂದ್ಬಿಟ್ಟು ಸ್ವಲ್ಪ ತೂಗಿಸಿ ಹಾಗೆ ಮಲಗಿಸಿದ್ದೀನಿ. ಇನ್ನೂ ನೋಡಬೇಕು ಎಷ್ಟೊತ್ತಿಗೆ ಎದ್ದೇಳ್ತಾನಂತ ಗೊತ್ತಿಲ್ಲ. ಅಮ್ಮ ಸಿಹಿ ಕುಂಬಳಕಾಯಿ ಮತ್ತು ಸೌತೆಕಾಯಿ ಹಾಕಿಬಿಟ್ಟು ಇವತ್ತೊಂದು ಸೂಪರಾಗಿರುವಂಥ ಸಾಂಬಾರು ಮಾಡಿದರು. ನಿನ್ನೆಲ್ಲ ನಾನ್ ವೆಜ್ ತಿಂದಿರೋದು, ನಿನ್ನೆ ಮೊನ್ನೆ 2 ದಿವಸ ಕೂಡ. ಸೊ ಹಾಗಾಗಿ ಇವತ್ತೇನು ನಾನ್ ವೆಜ್ ಬೇಡ ಅಂತ ಹೇಳಿದೆ ನಾನು. ಹಾಗಾಗಿ ಸಿಹಿ ಕುಂಬಳಕಾಯಿ ಇತ್ತು, ಸೌತೆಕಾಯಿ ಇತ್ತು, ಅದನ್ನು ಹಾಕಿಬಿಟ್ಟು ಒಂದು ಟೇಸ್ಟಿ ಆದಂಥ ಸಾಂಬಾರು ಕೂಡ ಮಾಡಿಕೊಂಡ್ರು. ಹಾಗೆ ಮಗುವಿಗೆ ಫುಡ್ ಎಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಕೌಶಿ. ಹಾಗಾಗಿ ಇಲ್ಲಿ ಸಿಹಿ ಕುಂಬಳಕಾಯಿನ ಸ್ಟೀಮ್ ಮಾಡಿಸಿ ತೆಗೆದಿಟ್ಟಿದ್ದಾಳೆ ಮಗುವಿಗೆ ಕೊಡೋದಕ್ಕೆ, ಪ್ಯೂರಿ ಮಾಡಿ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು. ಅದ್ರ ಜೊತೆಗೆ ಕ್ಯಾರೆಟ್ ಸೇರಿಸಿ ಕೊಟ್ಟರೆ ಸ್ವಲ್ಪ ತಿಂತಾನೆ. ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಓಕೆ, ತೊಂದರೆ ಇಲ್ಲ, ಸ್ವಲ್ಪದ್ರ ಮಟ್ಟಿಗೆ ತಿಂತಾನೆ. ಅದ್ಯಾಕೆ ನೀನು ಹಾಕಿದ್ದು? ಇದು ನೋಡಿ ಪ್ಯಾಚಸ್, ಮಾಸ್ಕಿಟೋ ಪ್ಯಾಚಸ್ ನಮ್ಮ ಪುಟಾಣಿಗೆ ಹಾಕುವಂಥದ್ದು. ಅವನ ಬಟ್ಟೆಗೆ ಈ ಥರ ಅಂಟಿಸ್ತಾಳೆ ಕೌಶಿ ಸಂಜೆ ಟೈಮಲ್ಲಿ. ಸೊಳ್ಳೆ ಎಲ್ಲ ಇವನ ಹತ್ತಿರ ಬರಲ್ಲ ಇದನ್ನು ಹಾಕಿದರೆ. ಸೊ ಇವಳು ಹಾಕ್ಕೊಂಡಿದ್ದಾಳೆ. ಅದೆಲ್ಲಿತ್ತಾ? ಎಲ್ಲಿತ್ತದು? ಇದು ನೋಡಿ ಮಾಮಾರ್ಥವ್ರದ್ದು ಮಾಸ್ಕಿಟೋ ಪ್ಯಾಚಸ್ ಅಂತ ಬರುತ್ತೆ.
ಏನೂ ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ, ಮಕ್ಕಳಿಗೋಸ್ಕರನೇ ಅಂತ ಮಾಡಿರುವಂಥದ್ದು. ಸೊ ಇದನ್ನು ಅನಿಸಿದರೆ ಸುಳ್ಳೆಲ್ಲ ಬರಲ್ಲ. ತೊಟ್ಲು ತೂಗಿಕೊಂಡು ಇಲ್ಲಿ ರೂಮಲ್ಲೇ ನನಗೆ ಸ್ವಲ್ಪ ಎಡಿಟ್ ಮಾಡೋದಕ್ಕಿತ್ತು ಅಂತ ಅಂದ್ಬಿಟ್ಟು ರೂಮಲ್ಲೇ ಕೂತ್ಕೊಂಡಿದ್ದೀನಿ. ನಮ್ಮ ಅಂಶ್ ನೀನು ನೈಟ್ ಪೂರ್ತಿ ನಿದ್ದೆ ಮಾಡಿಲ್ಲ ಆಯಿತಾ, ಸ್ವಲ್ಪ ಮಲಗೋದು ಎದ್ದೇಳೋದು, ಒಂದು 1/4 ಗಂಟೆಗೊಂದು ಸಲ ಎದ್ದೇಳ್ತಾ ಇದ್ದ, ಎದ್ದೇಳೋದು ಕೂಗೋದು ಈ ಥರ ತುಂಬ ಕಿರಿಕಿರಿ ಮಾಡ್ತಾಯಿದ್ದ. ಸೊ ಹಾಗಾಗಿ ಇವತ್ತು 9 ಗಂಟೆಗೆ ನಾವು ಇಲ್ಲ 9:30 ಆಗಿದೆ ಮಲಗಬೇಕಿದ್ರೆ, 9:30ಗೆ ಅಮ್ಮ ಬೇಗ ಸ್ನಾನ ಮಾಡಿಸಿದ್ರಾ, 9:30ಗೆ ಮಲಗಿಸಿದ್ದೀವಿ. ಎದ್ದೇಳೋದಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು ತೊಟ್ಲು ಹತ್ರನೇ ಕೂತ್ಕೊಂಡಿದ್ದೀವಿ. ಇವತ್ತಂದರೆ ಬೆಳಿಗ್ಗೆ ಫುಡ್ಡು ಕೊಟ್ಟಿದ್ವಿ ನಾವು ಅವನಿಗೆ. ಸೊ ಹಾಗಾಗಿ ಹಸಿವಾಗುವಂಥ ಚಾನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿದರೆ, ಮಧ್ಯಾಹ್ನ ತನಕ ನಿದ್ದೆ ಮಾಡಿದರೆ ಅವನು ಮಧ್ಯಾಹ್ನ ನಂತರ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ಇನ್ ಕೇಸ್ ಏನಾದರೂ ಅರ್ಧ ಗಂಟೆ 1 ಗಂಟೆಯಲ್ಲಿ ಎದ್ದರೆ ಈಗ ಮಧ್ಯಾಹ್ನ ನಂತರ ಫುಲ್ ಕಿರಿಕಿರಿ ಮಾಡ್ತಾ ಇರ್ತಾನೆ. ತುಂಬ ಕಷ್ಟ ಆಗುತ್ತೆ ಕೌಶಿಗೆ ಕೊಡಿ. ಇವತ್ತು ನಾವು ಕೂಡ ಹೋಗುವವರಲ್ವ ಮನೆಗೆ. ಸೊ ಹಾಗಾಗಿ ಎದ್ದೇಳೋದಕ್ಕೆ ಬಿಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ. ತೊಟ್ಲು ತೂಗ್ತಾ ಎಡಿಟ್ ಮಾಡ್ತಾ ಇದ್ದೀನಿ. ಅವನು ಒಂದು 15 ಮಿನಿಟ್ಸ್ಗೊಂದು ಸಲ ಎದ್ಬಿಟ್ಟು ಕಿರಿಕಿರಿ ಮಾಡ್ತಾ ಇದ್ದಾನೆ ಇವಾಗ ಕೂಡ. ಸೊ ಸ್ವಲ್ಪ ಕೈಕಾಲೆಲ್ಲ ಆಡಿಸ್ಬಿಟ್ಟು ಹಾಂ ಹ್ಞೂ ಅಂತ ಹೇಳ್ತಾನೆ. ನಾನು ಎದ್ದೇಳೋದಕ್ಕೆ ಬಿಡಲ್ಲ, ಸ್ವಲ್ಪ ಹೊತ್ತು ಮಲಗಲಿ, ಒಂದು 12 ಗಂಟೆ ತನಕ ಆದರೂ ಮಲಗಿದ್ರೆ ಬೆಸ್ಟ್ ಅಂತ ಅಂದ್ಬಿಟ್ಟು ತೂಗ್ತಾನೇ ಇದ್ದೀನಿ ಇಲ್ಲಿ. ಇವಾಗ ಸಂಜೆ 4 ಗಂಟೆ ವಾಪಸ್ ನಮ್ಮ ಮನೆಗೆ ಹೊರಡೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ಹಾಗೆ ನಾನು ಹೊರಡಬೇಕಿದ್ರೆ ಅಂದ್ಕೊಂಡಿದ್ದೆ ಅಂಶು ಮಲಗಿದ್ರೇ ಒಳ್ಳೇದಿತ್ತು ಅಂತ ಅಂದ್ಬಿಟ್ಟು, ಯಾಕಂತ ಹೇಳಿದರೆ ಅವನು ಎದ್ದಿದ್ರೆ ನನಗೆ ಬಿಟ್ಟು ಬರೋದಕ್ಕೇ ಮನಸ್ಸು ಬರಲ್ಲ ಅವನನ್ನು. ಸೊ ಏನು ಮಾಡೋಕ್ಕಾಗಲ್ಲ, ಬಿಟ್ಟು ಬರಲೇಬೇಕು. ತುಂಬ ಕಷ್ಟ ಆಗುತ್ತೆ ಅವನು ಈ ಥರ ಎದ್ದು ಆಟ ಆಡ್ತಾ ಇರಬೇಕಿದ್ರೆ ಬಿಟ್ಟು ಬರೋದಕ್ಕೆ. ಮಲಗಿದ್ದ, ನಾವು ಹೊರಡೋಷ್ಟೊತ್ತಿಗೆ ಅವನು ಕೂಡ ಎದ್ಬಿಟ್ಟ. ಹಾಗೆ ಸ್ವಲ್ಪ ಎತ್ಕೊಂಡು ಮುದ್ದು ಮಾಡಿಬಿಟ್ಟು ಇನ್ನು ಸ್ವಲ್ಪ ದಿನದಲ್ಲಿ ವಾಪಸ್ ಒಂದು ಸ್ವಲ್ಪ ದಿನ ನಮ್ಮ ಮನೆಗೆ ಕರ್ಕೊಂಡು ಬರೋದಕ್ಕಿದೆ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಸಾಧ್ಯ ಆದರೆ ನೆಕ್ಸ್ಟ್ ಮಂತ್ ನಮ್ಮ ಮನೆಗೆ ಅವರನ್ನು ಕರ್ಕೊಂಡು ಬರೋದಕ್ಕಿದೆ. ಆ ಟೈಮ್ನಲ್ಲಿ ಫೇಸ್ ರಿವೀಲ್ ಮಾಡಬೇಕು ಅಂತ ಇದ್ದೀನಿ. ನನಗೂ ಕೂಡ ತುಂಬ ದಿನದಿಂದ ಅನ್ನಿಸ್ತಾ ಉಂಟು ನಿಮಗೆ ತೋರಿಸ್ಬೇಕು ಅಂತ. ಆದರೆ ಸ್ವಲ್ಪ ಸಣ್ಣ ಮಗು ಅಲ್ವಾ, 7 ಮಂತ್ಸ್ ನಡೀತಾ ಇದೆ ಇವಾಗ ಅವನಿಗೆ. ಸೊ 9 to 10 ಮಂತ್ಸ್ ಆದರೂ ಆಗಲಿ, ಆರಾಮಾಗಿ ಅವನು ಕೂರಬೇಕು ಅವನಷ್ಟಕ್ಕೆ ಅವನು. ಸೊ ಆ ಟೈಮ್ನಲ್ಲಿ ತೋರಿಸೋಣ ಅಂತ ಇದ್ದೀನಿ. ಸಾಧ್ಯ ಆದರೆ ನಾನು ನೆಕ್ಸ್ಟ್ ಟೈಮು ಫೇಸ್ ರಿವೀಲ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಬರ್ತಾ ತುಂಬ ಚೆನ್ನಾಗಿ ಮಳೆ ಸಿಕ್ತು ನಮಗೆ. ನನಗಂತೂ ಈ ಮಳೆಗೆ ಟ್ರಾವೆಲ್ ಮಾಡೋದಂತ ಹೇಳಿದರೆ ತುಂಬ ಇಷ್ಟ. ಫಸ್ಟ್ ಟೈಮು ಈ ವರ್ಷದ ಮೊದಲ ಮಳೆಗೆ ನಾವು ಟ್ರಾವೆಲ್ ಮಾಡ್ತಾ ಇರುವಂಥದ್ದು. ಸಖತ್ ಖುಷಿ ಆಯಿತು. ತುಂಬ ಕೋಲ್ಡ್ ಇತ್ತು ವೆದರ್ ಕೂಡ. ತುಂಬ ನಿಧಾನಕ್ಕೆ ಆರಾಮಾಗಿ ನಾನು, ನನ್ನ ಮಗ, ನನ್ನ ಮಗಳು 3 ಜನ ಬಂದ್ವಿ. ನನ್ನ ಹಸ್ಬೆಂಡ್ ಇವತ್ತು ಬೆಳಿಗ್ಗೆನೇ ಬಂದಿದ್ದರು. ಇಷ್ಟೇ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.